ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತಗಳ ಸಾಲು ಅಂತಂದರೆ ಪ್ರವಾಸಿಗರಿಗೆ ಇನ್ನಿಲ್ಲದ ಆಕರ್ಷಣೆ ಮತ್ತು ನೋಡಬೇಕು ಅನ್ನೋ ಛಲ. ರಾಜ್ಯದ ಹಾಗೂ ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ನಾವೇನೀಗ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿರ್ತಕ್ಕಂಥ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಿಂದ ಮಾಣಿಕ್ಯದಾರಕ್ಕೆ ಹೋಗುವಂಥ ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ಏನು ಈ ಒಂದು ರಸ್ತೆಯಲ್ಲಿ ಕೂಡ ಎಲ್ಲಂದರಲ್ಲಿ ವಾಹನಗಳನ್ನು ನಿಲ್ಲಿಸ್ಕೊಳ್ತಕ್ಕಂಥದ್ದು. ಈ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಸಾಕಷ್ಟು ಶೋಲ ಅರಣ್ಯಗಳು ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು, ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಸಸ್ಯ ರಾಶಿಗಳಿರ್ತಕ್ಕಂಥದ್ದು. ಆ ಒಂದು ಸಸ್ಯ ರಾಶಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಕಡಿವಾಣವನ್ನು ಹಾಕಬೇಕು ಅಂತೇಳಿ ಸ್ಥಳೀಯರು ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಇಂದಿನಿಂದಲೂ ಕೂಡ ಈ ಒಂದು ಕಂದಾಯ ಅರಣ್ಯ ಇಲಾಖೆಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಪ್ರವಾಸಿಗರು ನಡೆದಿದ್ದೇ ದಾರಿ ಅನ್ನುವಂತಾಗಿರ್ತಕ್ಕಂಥದ್ದು. ಯಾಕಂತಂದರೆ ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತಕ್ಕಂಥ ಒಂದು ಸನ್ನಿವೇಶ ಎದುರಾಗಿರ್ತಕ್ಕಂಥದ್ದು. ಏನು ನೀವೀಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಪ್ರವಾಸಿಗರು ಎಲ್ಲಂದರಲ್ಲಿ ಅವರು ತಮ್ಮ ಫೋಟೋ ಮತ್ತು ಸೆಲ್ಫಿ ಹುಚ್ಚಿಗಾಗಿ ಎಲ್ಲಂದರಲ್ಲಿ ಹೋಗ್ತಾರೆ. ಅನಾಹುತ ಆಗಿ ಹೆಚ್ಚು ಕಡಿಮೆ ಕೆಳಭಾಗಕ್ಕೆ ಬಿದ್ದಿದ್ದೇ ಆದಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲಾಡಳಿತಕ್ಕೆ ಒಂದು ತಲೆನೋವಾಗುತ್ತೆ. ಜೊತೆಗೆ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋ ಒಂದು ಆತಂಕ ಸ್ಥಳೀಯರಲ್ಲಿ ಕಾಡ್ತಕ್ಕಂಥದ್ದು. ಯಾಕಂತಂದರೆ ಪ್ರವಾಸೋದ್ಯಮವನ್ನು ನಂಬಿಕೊಂಡು ಸಾಕಷ್ಟು ಕುಟುಂಬಗಳು ತಮ್ಮ ಜೀವನವನ್ನು ಕಟ್ಕೊಂಡಿವೆ. ಆದರೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ತಮ್ಮ ಮೋಜು ಮಸ್ತಿಯನ್ನು ಮಾಡುವ ಸಲುವಾಗಿ ಅವರು ಎಲ್ಲಂದರಲ್ಲಿ ಅವರ ಒಂದೇ ಒಂದು ಫೋಟೋಗಾಗಿ ತುಂಬ ಅಪಾಯಕಾರಿ ರಿಸ್ಕಿ ಇರ್ತಕ್ಕಂಥ ಪ್ಲೇಸ್ಗಳಿಗೆ ಹೋಗ್ತಕ್ಕಂಥದ್ದು. ಅಲ್ಲಿಂದ ಏನಾದರೂ ಅನಾಹುತ ಆಗಿ ಕೆಳಗಡೆ ಬಿದ್ದಿದೆ. ಅದರಲ್ಲಿ ಈ ಒಂದು ಶ್ರೀನಂದ ಸಾವಿನಿಂದಾಗಿ ಕಳೆದ 3 ದಿನಗಳಿಂದ ಜಿಲ್ಲಾಡಳಿತ ಸಾಕಷ್ಟು ತಲೆಬಿಸಿಯನ್ನು ಮಾಡಿಕೊಂಡು ಹುಡುಕಾಟವನ್ನು ನಡೆಸಿತ್ತು. ಅಂತಹ ಸನ್ನಿವೇಶಗಳು ಮತ್ತೆ ತಲೆದೋರಬಾರ್ದು. ಜೊತೆಗೆ ಈ ಒಂದು ಏನು ಮಾಣಿಕ್ಯದಾರ ಮತ್ತು ದತ್ತಪೀಠ, ಮುಳ್ಳಯ್ಯನಗಿರಿ ಈ ಭಾಗಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಇಲ್ಲಿ ಬಂದು ಹುಚ್ಚಾಟವನ್ನು ಮಾಡ್ತಾರೆ. ಯಾಕಂತಂದರೆ ಇವು ಪವಿತ್ರ ಧಾರ್ಮಿಕ ಕ್ಷೇತ್ರಗಳಾಗಿರ್ತಕ್ಕಂಥದ್ದು. ಹೊರಗಿನಿಂದ ಬರ್ತಕ್ಕಂಥವ್ರಿಗೆ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿರ್ಬೋದು, ಎಂಜಾಯ್ ಮಾಡಿ ಮೋಜು ಮಸ್ತಿಯನ್ನು ಮಾಡ್ಕೊಂಡು ಹೋಗುವಂಥ ಪ್ರದೇಶ ಆಗಿರ್ಬೋದು. ಆದರೆ ಇಲ್ಲಿನ ಜನರ ಧಾರ್ಮಿಕ ಭಾವನೆಗಳೊಂದಿಗೆ ಬೆಸೆದುಕೊಂಡಿರ್ತಕ್ಕಂಥ ಸ್ಥಳಗಳಿವು. ಇಲ್ಲಿನ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರದ ರೀತಿಯಲ್ಲಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ನಡ್ಕೋಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಇಂದಿನಿಂದಲೂ ಕೂಡ ಸ್ಥಳೀಯರು ಮಾಡ್ಕೊಂಡು ಬಂದಿದ್ದರು. ಆದರೆ ಈಗ ಶ್ರೀನಂದ ಸಾವಿನ ಪ್ರಕರಣದ ಬಳಿಕ ಈಗ ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಎಚ್ಚೆತ್ತುಕೊಂಡು ಟಫ್ ರೂಲ್ಗಳನ್ನು ಜಾರಿಗೆ ತರಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಯಾಕಂತಂದರೆ ಈಗ ಸಂಭವಿಸಿದಂಥ ದುರಂತ ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಸಂಭವಿಸಿದಲ್ಲಿ ಚಿಕ್ಕಮಗಳೂರು ಪ್ರವಾಸೋದ್ಯಮದ ಮೇಲೆ ಭಾರೀ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತಕ್ಕಂಥದ್ದು ಇಲ್ಲಿನ ಸ್ಥಳೀಯರ ಆಕ್ರೋಶವಾಗಿರ್ತಕ್ಕಂಥದ್ದು. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಇದು ಹಾಕ್ಬೋದು ನೋಡಿ, ಇದು ಬೈಕ್ ಹಾಕ್ಬೋದು ನೋಡಿ, ಬಿಡು ಕ್ಯಾನ್ಸಲ್ ಮಾಡೋದು ಬಿಡು. ಫೋಟೋ ಗೀಟೋ ಎಲ್ಲ ಹೊಡಿಯೋಕೆ ಹೋಗ್ಬೇಡಿ. ಸೇಫ್ಟಿ ಮಾಡ್ಕೊಂಡು ಇನ್ನೂ ಒಳ್ಳೆ ಕಡೆ ನೋಡ್ಬೋದು. ಪೊಲೀಸರು ಬಂದರೆ ಈ ಕಡೆ ಆ ಕಡೆ ಹೋಗೋದೆಲ್ಲ ಮಾಡಿದ್ರೆ ಖಂಡಿತ ಬೈ. ಓಕೆ, ಥ್ಯಾಂಕ್ ಯು. ಯಾವ ಚಾನಲ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.